ರಾಜ್ಯಕ್ಕೆ ಫಸ್ಟ್ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ. ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ನನಗೆ ತಿಳಿತಾ ಇಲ್ಲ. ಯಾಕಂದರೆ ಎಲ್ಲರದು ಒಂದು ಕನಸಿರ್ತೈತಿ, ಚೆನ್ನಾಗಿ ಮಾಡಬೇಕು. ಲೈಕ್ PUC ಬಂದ ತಕ್ಷಣ PUC ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಕಾಲೇಜ್ ತೊಗೋಬೇಕು ಅನ್ನೋದು ಒಂದು ಎಲ್ಲ ತಂದೆ ತಾಯಿಗಳದ್ದು ಒಂದು ಆಸೆ ಇರ್ತೈತಿ. ಆ ಆಸೆಯನ್ನು ಮೀರಿ ಅವನು ರಾಜ್ಯದಲ್ಲೇ ಫಸ್ಟ್ ಬಂದಾನಂದ್ರೆ ಅದು ಒಂಥರ ಎಲ್ಲ ತಂದೆ ತಾಯಿಗಳಿಗೂ ಖುಷಿ ಆಗ್ತದೆ. ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ? ಆರತಿ ಬೆಳಗ್ಗೆ ಅವನಿಗೆ ಸಿಹಿಯನ್ನು ತಿನ್ನಿಸಿ ಎಲ್ಲ ನನ್ನ ಸಂಬಂಧಿಕರು ಲೈಕ್ ನನ್ನ ತಂದೆ ತಾಯಿಗಳು ಬಂದಿದ್ದರು, ನನ್ನ ಅಕ್ಕ ಬಂದಿದ್ದರು, ಎಲ್ಲರೂ ನಮ್ಮದು ಬಿಜಾಪುರದಲ್ಲಿರುವಂಥ ಎಲ್ಲರೂ ಸಂಬಂಧಿಕರ ಜೊತೆ ಸೆಲೆಬ್ರೇಟ್ ಮಾಡಿ ಯಾವಾಗ ಕಂಟಿನ್ಯೂಸ್ ಆಗಿ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈಗ ವಿಜಾಪುರ ಅಂದ್ರೆ ಇದು ಶಿಕ್ಷಣ, ನಮ್ಮದು ಬಿಜಾಪುರ ಅಂದ ತಕ್ಷಣನೇ ನಾ ಬಿಜಾಪುರದ್ದು ಒಂದು ಜವಾರಿ ಬಿಜಾಪುರದಕ್ಕಿ, ನಾನು ಮನಗೂಳಿ ಊರಕ್ಕಿ ಅಂಥದ್ದು. ಬಿಜಾಪುರ ಅಂದರೆ ಎಲ್ಲರೂ ಒಂಥರ ಬ್ಯಾಕ್ವರ್ಡ್ ಸ್ಟೇಟು, ಹಿಂದುಳಿದ ಒಂದು ಜಿಲ್ಲೆ, ಅದನ್ನು ಇನ್ನೂ ನಾವು ಚೆನ್ನಾಗಿ ಮಾಡಬೇಕು, ಶೈಕ್ಷಣಿಕವಾಗಿ ಅದು ಸ್ವಲ್ಪ ಹಿಂದುಳಿದೈತೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಮೆಟ್ಟಿ ನಿಂತು ನನ್ನ ಮಗ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಬರೋದಲ್ಲದೆ ಸೌತ್ ಇಂಡಿಯಾದೊಳಗೂ ಫಸ್ಟ್ ಬಂದ ಅನ್ನೋದು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಿಮ್ಮ ಹೆಸರು? ನಾನು ಮೀನಾಕ್ಷಿ ಸೊನ್ಯಾದಂತೆ. ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವಿಜಯಪುರದಲ್ಲಿ ನೇತ್ರ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ಒಂದು ಹೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆಯಲ್ಲಿ. ಲಾಸ್ಟ್ ಇಯರೇ ನನಗೆ ಕರ್ನಾಟಕ ರಾಜ್ಯದ ಒಂದು ಬೆಸ್ಟ್ ಡಾಕ್ಟರ್ ಅಂತಂದು ಅವಾರ್ಡ್ ಬಂದಿತ್ತು. ಅದು ನಂದು ಅನ್ನೋದಕ್ಕಿಂತ ನನ್ನ ಮಗ ಇನ್ನೂ ಕರ್ನಾಟಕ ಸ್ಟೇಟಿಗೆ ಫಸ್ಟ್ ಬಂದು ಜನರಿಂದ ಈ ರೀತಿ ಸ್ಪಂದನೆ ಮತ್ತು ನ್ಯೂಸಿಂದ ಈ ರೀತಿ ನನಗೆ ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಸ್ಪಂದನೆ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ.